ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಬಂದು ಗುರುವಾರ ಮತ್ತು ಶುಕ್ರವಾರ 2 ದಿನದ ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹೇಗೋ ಆಷಾಢ ಶುರುವಾಯಿತು. ಆಷಾಢ ಶುರುವಾದಾಗ ವೈಭವಲಕ್ಷ್ಮಿ ಹಾಗೆಯೇ ನಿಂಬೆಹಣ್ಣಿನ ದೀಪ ಹಚ್ಚೋದು ಈ ಒಂದು ಆಷಾಢದಲ್ಲಿ ಶುರು ಮಾಡ್ಕೊತೀವಿ. ಅದಾದ ನಂತರ ಆಷಾಢ ಮುಗಿಯೋಷ್ಟರಲ್ಲಿ ವರಮಹಾಲಕ್ಷ್ಮಿ, ಗೌರಿ ಗಣೇಶ ಈ ಥರ ಒಂದಾದ್ಮೇಲೆ ಒಂದು ಸಾಲಾಗಿ ಹಬ್ಬ ಬರೋದ್ರಿಂದ ಎಲ್ಲರೂ ಈ ವರಮಹಾಲಕ್ಷ್ಮಿ ಬರೋಷ್ಟರಲ್ಲಿ ಮನೇನ ಒಂದು ರೌಂಡ್ ಡೀಪ್ ಕ್ಲೀನಿಂಗಿಗೆ ಇಳಿತಾರೆ ಎಲ್ಲರೂ. ಬಟ್ ನಾನೇನಂತ ಅಂದರೆ ನನಗೆ ಟೈಮ್ ಸಿಕ್ಕಾಗ ನಾನು ಮಾಡ್ಕೊಳ್ತೀನಿ. ಪರ್ಟಿಕ್ಯುಲರಾಗಿ ಒಂದು 2-3 ಡೇಸ್ ಅದನ್ನೇ ಮಾಡಬೇಕು ಅಂತ ಮಾಡಲ್ಲ. ಈಗ ಗ್ರಾಸರಿ ಎಲ್ಲ ತೊಗೊಬಂದಿದ್ದೆ. ಸೊ ಆ ಒಂದು ಇದರಲ್ಲೇ ಎಲ್ಲ ಸ್ವಲ್ಪ ಏನಿರುತ್ತೆ ಗ್ರಾಸರೀಸು ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿಬಿಟ್ಟು ತೊಳೆದು ಒಟ್ಟಿಗೆ ರೀಫಿಲ್ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಾಂದರೆ ಅದನ್ನೇ ಅಂತಲೇ ಒಂದು ದಿನ ಎಲ್ಲ ಮಾಡಿದ್ರೆ ನನಗೆ ಬೋರ್ ಆಗೋಗುತ್ತೆ. ಮತ್ತು ನನ್ನ ಕೆಲಸಗಳ ನಡುವೆ ಅದನ್ನು ಮಾಡಲಿಕ್ಕೂ ಬೇಜಾರಾಗುತ್ತೆ. ಹಾಗಾಗಿ ಅದು ಇನ್ನೊಂದು ಹೇಗಾಗೋಗುತ್ತೆ ಅಂದರೆ ನಾನೀಗ ಆ ಥರ ನಾನು ಡೀಪ್ ಕ್ಲೀನ್ ಮಾಡಬೇಕು 2-3 ದಿನ ಅನ್ನುವಾಗಲೇ ಸ್ಯಾರೀಸ್ ಬಂದಿರುತ್ತೆ. ಕಸ್ಟಮರ್ ಯಾರಾದರೂ ಸೀರೆ ಕೊಟ್ಟಿರ್ತಾರೆ, ಕೆಲಸ ಇರುತ್ತೆ, ಅವ್ರದ್ದೂ ಕೊಡಬೇಕಿರುತ್ತೆ. ಹಬ್ಬ ಹತ್ತಿರ ಬರ್ತಾ ಮನೆಯೂ ಕ್ಲೀನ್ ಮಾಡಿಲ್ಲ ಅನ್ನೋ ಥರ ಅನಿಸ್ತಿರುತ್ತೆ. ಸೊ ಹಾಗಾಗಿ ಹೇಗೂ ಈಗೆಲ್ಲ ಖಾಲಿಯಾಗಿದ್ವು ಅಂತ ಅಂದ್ಬಿಟ್ಟು ತೊಳೆದು ಎಲ್ಲ ರೀಫಿಲ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಇನ್ನು ಉಳ್ದಂತಕ್ಕಂಥದ್ದನ್ನು ಕೂಡ ಹಾಗೆಯೇ ಟೈಮ್ ಸಿಕ್ಕಾಗ ಮಾಡ್ಕೊಳ್ತಕ್ಕಂಥದ್ದು. ನನಗೆ ಯಾವುದೂ ಕೆಲಸ ಇಲ್ಲ, ಇವತ್ತು ಫ್ರೀ ಆಗಿದ್ದೀನಿ ಅಂತ ಅಂದರೆ ಯಾವುದಾದ್ರೂ ಒಂದು ಕಬೋರ್ಡ್ ಕ್ಲೀನ್ ಮಾಡೋದು ಆ ಥರ, ಇಲ್ಲ ಪಾಟ್ ಮಾಡೋದು, ಕ್ಲೀನಿಂಗ್ ಮಾಡೋದು, ಈ ಥರ ಏನಾದರೂ ಒಂದು ಮಾಡ್ತಿರ್ತೀನಿ. ಒಟ್ಟು ಮನೆ ಕ್ಲೀನಾಗಿರಬೇಕು. ಪರ್ಟಿಕ್ಯುಲರಾಗಿ ಇದೇ ದಿನ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನನಗೆ ಆ ಥರ ಅನಿಸಲ್ಲ. ಬಟ್ ಟೈಮ್ ವೇಸ್ಟ್ ಮಾಡ್ದೇ ಟೈಮ್ ಸಿಕ್ಕಾಗ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಪಾಲಿಸಿ. ಅದರಲ್ಲೂ ಒಂದು ರೌಂಡು ಕ್ಲೀನ್ ಮಾಡಿ ಎಲ್ಲ ರೀಫಿಲ್ ಮಾಡ್ಕೊಂಡ್ವಿ ಅಥವಾ ಮನೆ ಫುಲ್ಲು ಕ್ಲೀನಾಗಿದೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಅದೆಲ್ಲ ಆದಮೇಲೆ ಇದು ಶುಕ್ರವಾರ ಒಂದು 10-10:30 ಹಾಗೆ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ತಿಂದ್ಕೊಂಡೇ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ದೀಪ ಹಚ್ಚಲಿಕ್ಕೆ ಹೋಗಿದ್ದು. ರಾಹು ಕಾಲದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಪ್ರತಿ ವಾರವೂ 9 ಅಂದರೆ ಕಟ್ ಮಾಡಾದಮೇಲೆ 9 ದೀಪ ಬರುತ್ತಲ್ಲ ಅದನ್ನು ಹಚ್ಚಿರ್ತಕ್ಕಂಥದ್ದು ನೋಡ್ತಿರ್ಬೋದು. ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಂನ ಬರೆದು ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಅದಾದಮೇಲೆ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. 5 ನಿಂಬೆಹಣ್ಣು ತೊಗೊಂಡೋಗಿದ್ದೆ. ಹಾಗಾಗಿ ಅರ್ಧ ಹೋಳು ಎಕ್ಸ್ಟ್ರಾ ಇದ್ದಿದ್ದರಿಂದ ಅದನ್ನು ಮಧ್ಯದಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದೇನ ಲೆಕ್ಕಕ್ಕಿಲ್ಲ, ನಾವು ಎಷ್ಟು ದೀಪ ಹಚ್ತೀವಿ ಅದಷ್ಟೇ ಲೆಕ್ಕ. ಕೆಲವೊಬ್ಬರು 2 ಹಚ್ಚುತ್ತಾರೆ, 5 ಈ ಥರ ಎಲ್ಲ ಹಚ್ಚುತ್ತಾರೆ. ಕೆಲವೊಬ್ಬರು ಬೆಲ್ಲದ ದೀಪ ಬರುತ್ತಲ್ಲ ಅದು ಕೂಡ ಹಚ್ಚುತ್ತಾರೆ. ಮನೆಯಿಂದನೇ ಬತ್ತಿಗಳನ್ನೆಲ್ಲ ತುಪ್ಪಕ್ಕೆ ಹಾಕ್ಕೊಂಡು ಹೋಗಿರ್ತೀವಿ. ನಿಂಬೆಹಣ್ಣು ಮಾತ್ರ ಅಲ್ಲೇ ಕಟ್ ಮಾಡಿ ಹಚ್ಚತಕ್ಕಂಥದ್ದು. ಮನೆಯಲ್ಲಿ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡ್ತಿದ್ದೀರಲ್ಲ, ಒಂದು ಕಡೆ ಕೂತ್ಕೊಂಡು ಇದನ್ನೆಲ್ಲ ಅಲ್ಲಿ ಜಾಗ ಇರುತ್ತೆ ನೋಡಿ. ಈ ಕುಂಡ ಎಲ್ಲ ಹಚ್ಚಾದ್ಮೇಲೆ ತಂದು ಅಲ್ಲಿಗೆಲ್ಲ ಇಡೋ ಅಂಥದ್ದು. ಅಂದರೆ ದೇವ್ರಿಗೆಲ್ಲ ಆರತಿ ಮಾಡ್ಕೊಂಡು ಬಂದಾದ ನಂತರ ಆ ಕುಂಡಕ್ಕೆ ತಂದು ಇಡ್ತಕ್ಕಂಥದ್ದು. ಎಲ್ಲ ದೇವ್ರುಗಳಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ರಶ್ ಇರುತ್ತೆ ಮಾತ್ರ. ದೇವಸ್ಥಾನ ಸ್ವಲ್ಪ ಚಿಕ್ಕದೇನೆ, ತುಂಬ ದೊಡ್ಡ ದೇವಸ್ಥಾನ ಅಂತೇನಿಲ್ಲ. ಆದ್ರೂ 10:30 ಆಲ್ಮೋಸ್ಟ್ 12-12:30 ತನಕ ತುಂಬ ರಶ್ ಇರುತ್ತೆ. ಅದಾದಮೇಲೆ ಕಡಿಮೆ ಆಗ್ತಾರೆ. ರಾಹು ಕಾಲದಲ್ಲಿ ದೀಪ ಹಚ್ಚಬೇಕು ಅನ್ನೋ ಕಾರಣದಿಂದಲೇ ತುಂಬ ರಶ್ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ಹೋಗಿ ದೀಪ ಹಚ್ಚಿದ್ದಾಯಿತು. ಇದು ನೋಡ್ತಿರ್ಬೋದು, ಒಂದು ಅರಳಿ ಮರ ಇದೆ ದೇವಸ್ಥಾನದೊಳಗಡೆ. ಎಷ್ಟು ದೊಡ್ಡದು, ಹಳೆ ಮರ. ಅದು ತುಂಬ ಮೇಲೋಗಿರೋದ್ರಿಂದ ಅದನ್ನು ಸೇರಿಸಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ, ನೋಡ್ತಿರ್ಬೋದು. ಅದಾದ ನಂತರ ದೀಪ ಎಲ್ಲ ಹಚ್ಚಿ ಆದಮೇಲೆ 3-4 ದೇವ್ರುಗಳಿದೆ. ಎಲ್ಲದಕ್ಕೂ ಆರತಿ ಮಾಡಾದ್ಮೇಲೆ ತೊಗೊಂಡೋಗಲ್ಲಿ ಇಡ್ತಕ್ಕಂಥದ್ದು. 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು. 11:30 ಹಾಗೆ ಮುಗೀತು ನಮ್ಮದೆಲ್ಲ ದೀಪ ಎಲ್ಲ ಆರತಿ ಮಾಡಿ ನಿಂಬೆಹಣ್ಣಿನ ದೀಪ. ಮಹಾಮಂಗಳಾರತಿ ಆಗೋವರೆಗೂ ಕೂತಿದ್ದು. ಅದಾದ ನಂತರ ಮಂಗಳಾರತಿ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟರು, ಅದನ್ನು ಕೂಡ ತೊಗೊಂಡು ಬಂದಿದ್ದಾಯಿತು. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಹೇಗೋ ಗ್ರಾಸರಿ ತಂದಾಗ ನಂದು ಇದು ಕಂಪಲ್ಸರಿ ಬೆಲ್ಲನ ಪಾಕ ಮಾಡಿ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಬಿಸಿನಲ್ಲೇ ಏನಾಗಲ್ಲ, ಯಾಕೆಂದರೆ ನೀವು ಪ್ಲಾಸ್ಟಿಕ್ಕಿಗೆಲ್ಲ ಹಾಕ್ಬಿಡೋದು ಒಂಥರ ಸ್ಮೆಲ್ ಬರುತ್ತೆ. ನೀವೇನಾದರೂ ಟ್ರೈ ಮಾಡೋದಾದರೆ ಹೇಳ್ತಾ ಇರೋದು, ಚೆನ್ನಾಗಿ ಕುದಿಸಿ ಅದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ವಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು 15 ಡೇಸ್ ತನಕ ಹಾಳಾಗಲ್ಲ. 1 ಮಂತ್ ಇಟ್ಟರೂ ಹಾಳಾಗಲ್ಲ. ನನಗೆ 15 ಡೇಸ್ ಬರುತ್ತೆ ಅಷ್ಟೇ. ನಾನು ಟೀ, ಕಾಫಿ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಅದನ್ನು ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ಅದಾದ ನಂತರ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಸಂಜೆ ವೈಭವಲಕ್ಷ್ಮಿ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಸಜ್ಜಿಗೆ ಮಾಡ್ತಿದ್ದೆ ಪ್ರತಿ ವರ್ಷ. ಈ ಸಲ ಗೋಧಿ ಕಡಿ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೆಸರು ಬೇಳೆನ ಹುರಿಲಿಕ್ಕೆ ಹಾಕ್ಕೊಂಡಿದ್ದೀನಿ. 1 ಕಪ್ ತೋರಿಸ್ದೆ ನೋಡಿ, ಅದೇ ಕಪ್ಪಲ್ಲಿ 1 ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ.
ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ರು, ಅವರು ದಾವಣಗೆರೆಯವರು. ಆಲ್ಮೋಸ್ಟ್ 2 ಮಂತ್ಸ್ ಬ್ಯಾಕೆ ಕೊಟ್ಟಿದ್ದರು ಗೋಧಿ ಕಡಿನ. ನಮ್ಮ ಕಡೆ ಗೋಧಿ ನುಚ್ಚನ್ನ ಒಂದ್ಸಲ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಪಾಯಸ. ರೀತು ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡು ಅವ್ರು ಕೊಟ್ಟಿದ್ದು ನೋಡಿ ಗೋಧಿ ಕಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ತೊಗೊಳ್ತಕ್ಕಂಥದ್ದು ಬೆಂಗಳೂರಲ್ಲಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸಿದ್ವಿ ಅಂದರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ, ಸಿಗೋದೇ ಇಲ್ಲ ಬಾಯಿಗೆ ಗೋಧಿ ಕಡಿ. ಬಟ್ ಇವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಆ ಬೌಲಲ್ಲಿ ಸೇಮ್ 3/4 ಬೌಲ್ ಹೆಸರುಬೇಳೆಗೆ 1 ಬೌಲಷ್ಟು ನಾನು ಗೋಧಿ ಕಡಿನ ಸೇರಿಸ್ಕೊಂಡಿದ್ದೀನಿ. 1-2 ಸಲ ನೀರಿಂದ ತೊಳೆದು ಅದಾದಮೇಲೆ ನೀರನ್ನ ಸೇರಿಸ್ಕೊಂಡು 2 ವಿಷಲ್ ಬಂದರೆ ಸಾಕು. ಹೆಸರುಬೇಳೆನೂ ಬೆಂದಿರುತ್ತೆ, ಜೊತೆಗೆ ಗೋಧಿ ನುಚ್ಚು ಕೂಡ ತುಂಬ ನೀಟಾಗಿ ಬೆಂದಿರುತ್ತೆ. ಇದು 2 ವಿಷಲ್ ಬರಲಿ ಅಷ್ಟರಲ್ಲಿ ಇದಕ್ಕೊಂದು ತೆಂಗಿನಕಾಯಿನ ರುಬ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಒಂದು 4 ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೌಲಲ್ಲಾದರೆ 1 ಬೌಲಷ್ಟು, ಹಾಗೆಯೇ 1 ಸ್ಪೂನಷ್ಟು ಗಸಗಸೆ, ಹಾಗೆಯೇ ಒಂದು 10 ಗೋಡಂಬಿನ ನೆನೆಲಿಕ್ಕಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ರುಚಿ ಕೊಡುತ್ತೆ ಗೋಡಂಬಿ ಮತ್ತು ಗಸಗಸೆ ಹಾಕೋದ್ರಿಂದ. ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಒಂದು 2 ಸ್ಪೂನಷ್ಟು ಅಕ್ಕಿನ ನೆನೆಸಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಅಕ್ಕಿ ಹಾಕೋದ್ರಿಂದನೂ ಒಂದು ಒಳ್ಳೆ ರುಚಿ ಕೊಡುತ್ತೆ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಈಗ ಕುಕ್ಕರ್ ವಿಷಲ್ಲು ಬಂದು ಕೂಲಾಗಿದೆ, ನೋಡ್ತಿರ್ಬೋದು. ನಾನು ತುಂಬ ನೀರು ಹಾಕ್ಲಿಕ್ಕೆ ಹೋಗಿರಲಿಲ್ಲ. ವಿಷಲಲ್ಲಿ ನೀರಿನಂಶ ಹೋದರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತಾರೆ. ಸೊ ಹಾಗಾಗಿ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ರುಬ್ಬಿರ್ತಕ್ಕಂಥ ಕಾಯಿ ಮತ್ತು ಗಸಗಸೆ ಎಲ್ಲ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾನು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಅಂದರೆ ಕಣ್ಣಳ್ತೆನಲ್ಲಿ ಬೆಲ್ಲದ ಪಾಕ ಹಾಕ್ಕೊಂಡಿದ್ದು. ನಿಮಗೆ ಅಳತೆನಲ್ಲಿ ಹೇಳೋದಾದರೆ ನಾನು ಯಾವ ಕಪ್ಪಲ್ಲಿ ಗೋಧಿ ನುಚ್ಚು ಮತ್ತು ಇದನ್ನು ಹಾಕ್ತೆ, ಅದರಲ್ಲಿ ಒಂದು 2.5 3 ಕಪ್ ಹಾಕಬೇಕಾಗುತ್ತೆ. ಇವಾಗಿನ ಬೆಲ್ಲ ತುಂಬ ಸಿಹಿ ಬರಲ್ಲ, ಹಾಗಾಗಿ. ಈಗ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ಪಾಯಸಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಕ್ರಿಸ್ಪಾಗಿರುತ್ತೆ ಗೋಡಂಬಿ ಎಲ್ಲ. ಇಲ್ಲಾಂದರೆ ತುಂಬ ಮೆತ್ತಗಾಗುತ್ತೆ. ಬಿಸಿನಲ್ಲೇ ಹಾಕಿದ್ವಿ ಅಂತ ಅಂದರೆ ಪಾಯಸನೂ ಕೂಡ ಬಿಸಿ ಇರುತ್ತಲ್ವ, ಒಟ್ಟಿಗೆ 2 ಬಿಸಿನಲ್ಲಿ ಮೆತ್ತಗಾಗ್ಬಿಡುತ್ತೆ ಗೋಡಂಬಿ. ಹಾಗಾಗಿ ಗೋಡಂಬಿ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಾಗ ಕ್ರಿಸ್ಪಾಗಿ ತುಂಬ ಹೊತ್ತು ಪಾಯಸದಲ್ಲಿ ನಮಗೆ ಕ್ರಿಸ್ಪಾಗಿ ಸಿಗುತ್ತೆ. ಹಾಗಾಗಿ ನೋಡಿ, ಗೋಧಿ ಕಡಿ ಪಾಯಸ ರೆಡಿ ಆಯಿತು. ಸುಮಾರು 2 ತಿಂಗಳಿಂದ ಇಟ್ಕೊಂಡಿದ್ದೆ, ವೈಭವ ಲಕ್ಷ್ಮಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ವೈಭವ ಲಕ್ಷ್ಮಿಗೂ ಕೂಡ ಪೂಜೆಗೆ ರೆಡಿ ಮಾಡಿಕೊಂಡೆ. ಸುಮಾರು ಒಂದು 5:30 ಮೇಲೆ ಪೂಜೆನ ಮಾಡ್ತಕ್ಕಂಥದ್ದು. 5:30 ಇಂದ 7 ಗಂಟೆ 7:30 ಒಳಗಡೆ ಪೂಜೆನ ಮುಗಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಸಿಂಪಲ್ಲಾಗಿ ನಾನು ಈ ಸಲ ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ಲಾಸ್ಟ್ ಇಯರೇ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನೋಡ್ತಿರ್ಬೋದು, ಬುಕ್ ಏನಿದೆ ಅದನ್ನು ಹಿಂದೆ ಇಟ್ಟಿದ್ದೀನಿ. ಕಳಶ ಇಟ್ಕೊಂಡು ಅದ್ರ ಮುಂದೆ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಒಂದು ಬೌಲಲ್ಲಿ ಒಂದು 3 ಕಾಯಿನ್ ಇಟ್ಟಿದ್ದೀನಿ. ನಾವು ಮನೆಯಲ್ಲಿ 3 ಇದ್ದೀವಿ. ಸೊ ಹಾಗಾಗಿ 3 ಕಾಯಿನ್ ಇಟ್ಕೊಂಡು ಲಕ್ಷ್ಮೀದೊಂದು ವಿಗ್ರಹನ ಇಟ್ಕೊಂಡಿದ್ದೀನಿ. ಆ ಕಾಯಿನ್ ಏನಂತ ಅಂದರೆ, ನಾವು ಪ್ರತಿ ವಾರನೂ ಅದೇ ಕಾಯಿನ್ನ ಇಟ್ಟು ಪೂಜೆ ಮಾಡಬೇಕು. ನಾವು ಎಷ್ಟು ಜನ ಇರ್ತೀವಿ ಮನೆಯಲ್ಲಿ ಅವ್ರ ಹೆಸರು ಹೇಳಿ ಇಟ್ಟು ಪೂಜೆ ಮಾಡಬೇಕು. ಕೊನೆಯಲ್ಲಿ ಅದನ್ನು ನಾವು ಯಾರ್ಯಾರು ಹೆಸರಲ್ಲಿ ಇಟ್ಟಿದ್ವಿ ಅವ್ರಿಗೆ ಕೊಟ್ಟರೆ ಅವರು ಪರ್ಸಲ್ಲೋ ಅಥವಾ ನೀವು ಲಾಕರಲ್ಲಿ ಎಲ್ಲಿ ಬೇಕಾದರೂ ಇಟ್ಕೋಬೋದು. ಹಣ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಸಾಮಾನ್ಯ ವೈಭವ ಲಕ್ಷ್ಮಿ ಮಾಡೋರು ಆ ಒಂದು ಪ್ರೊಸೀಜರ್ನ ಮಾಡಲ್ಲ ಅಂತ ಅನ್ಕೋತೀನಿ. ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ, ನಂಬಿಕೆ ಇದ್ದರೆ ಖಂಡಿತ ಮಾಡಿ. ಹಾಗೆಯೇ ತುಪ್ಪ ದೀಪನ ಹಚ್ಚಿರ್ತಕ್ಕಂಥದ್ದು ನೈವೇದ್ಯಕ್ಕೆ ಗೋಧಿ ಕಡಿ ಪಾಯಸ ಮತ್ತು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಇಡಿಗಾಯಿನೂ ಕೂಡ ಇಟ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಕಾಯಿನ ಒಡೆಯೋ ಹಾಗಿಲ್ಲ, ಇಡಿಗಾಯಿನ ಇಟ್ಕೊಳ್ಬೇಕು. ಹಾಗಾಗಿ ಈಗ ಇಟ್ಟಿರ್ತಕ್ಕಂಥ ಕಾಯಿನ ನೆಕ್ಸ್ಟ್ ವೀಕ್ಗೆ ನಾನು ಕಳಶಕ್ಕೆ ಇಟ್ಕೊತೀನಿ. ಕಳಶದಲ್ಲಿ ಇಟ್ಟಿರ್ತಕ್ಕಂಥ ಕಾಯಿನ ಇಡಿಗಾಯಿಗೆ ಇಟ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲು ಈ ಪೂಜೆ, ಬಟ್ ತುಂಬ ಒಂದು ಖುಷಿ ಕೊಡುತ್ತೆ. ಮಾಡಿದಾಗ ಇಡೀ ದಿನ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕಷ್ಟ ಅಂತ ಏನು ಅನಿಸಲ್ಲ. ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ. ಹಾಗೆಯೇ ಪೂಜೆ ಎಲ್ಲ ಮುಗಿದ ಮೇಲೆ ಶುಕ್ರವಾರನೇ ಕದಲಿಸ್ಬೇಕು. ಒಂದು 2 ಅವರ್ಸ್ ಗ್ಯಾಪ್ ಮಾಡಿ ಕೈಕಾಲು ಮುಖ ತೊಳೆದು ಕೆಂಪಾರತಿನ ಮಾಡಿ. ಕೆಂಪಾರತಿಗೆ ಒಂದು ಪ್ಲೇಟಿಗೆ ನೀರು, ಸುಣ್ಣ ಬರುತ್ತಲ್ಲ ಅದು, ಮತ್ತು ಅರಿಶಿಣ ಹಾಕಿದ್ರೆ ಕೆಂಪು ನೀರಾಗುತ್ತೆ. ಜೋಡಿ ದೀಪನ ತುಪ್ಪ ದೀಪನ ಇಟ್ಟು ಆರತಿ ಮಾಡಿ 3 ಬಾರಿ ಬಲದ ಭಾಗಕ್ಕೆ ಅಲುಗಾಡಿಸಿದ್ರೆ ಅಲ್ಲಿಗೆ ಆ ದಿನದ ವ್ರತ ಮುಗಿಯುತ್ತೆ. ಮರುದಿನ ಸಂಪೂರ್ಣವಾಗಿ ವಿಸರ್ಜನೆ ಮಾಡ್ಬೋದು. ನಾನಿಲ್ಲಿ ಅಷ್ಟೋತ್ತರ ಹೇಳುವಾಗ ನಾವು 2 ವಿಳ್ಯದಲ್ಲೇ ಅದ್ರ ಮೇಲೆ ₹1 ಅಥವಾ ₹5 ಕಾಯಿನ್ನ ಇಟ್ಕೊಂಡು ಅಷ್ಟೋತ್ತರನ ಹೇಳಬೇಕಾಗುತ್ತೆ. ಲಕ್ಷ್ಮಿಗೆ ಹೂವಿನಿಂದ ಅಷ್ಟೋತ್ತರ ಹೇಳಿ ಪೂಜೆ ಮಾಡ್ತಕ್ಕಂಥದ್ದಿಲ್ಲ, ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ವಿಳ್ಯದೆಲೆ ಮೇಲೆ ₹1 ಕಾಯಿನ್ ಇಟ್ಟು 108 ಅಷ್ಟೋತ್ತರಗಳಿದೆಯಲ್ಲ ಲಕ್ಷ್ಮಿದು, ಅದನ್ನು ಮಾಡ್ಕೊಳ್ಳಿ. ಇಷ್ಟು ಮಾಡೋದ್ರಿಂದ ಪೂಜೆ ಸಂಪೂರ್ಣ ಆಗುತ್ತೆ. ನಿಮಗೆ ಟೈಮ್ ಸಿಕ್ಕಾಗ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ.